ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಘಾಟಿ ದನಗಳ ಜಾತ್ರೆನಲ್ಲಿದ್ದೀವಿ. ಸರ್ ನಮ್ಮೊಟ್ಟಿಗೆ ರಾಖಿ ಅವರಿದ್ದಾರೆ. ರಾಖಿ ಅವರನ್ನು ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ನೋಡಿರ್ತೀರಾ. ಅವರು ಕೂಡ ಅವರ ಹಳ್ಳಿಕರ ಊರುಗಳನ್ನ ಘಾಟಿ ಜಾತ್ರೆನಲ್ಲಿ ಅವರ ಚಪ್ಪರದಲ್ಲಿ ಕಟ್ಟಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಳಿ, ಘಾಟಿ ಜಾತ್ರೆ ಬಗ್ಗೆ ಹೇಳಿ, ನಿಮ್ಮ ಊರುಗಳ ಬಗ್ಗೆ ಹೇಳಿ. ಪ್ರತಿ ವರ್ಷ ಜಾತ್ರೆಗೆ ಊರುಗಳನ್ನ ಕಟ್ತೀರಾ? ವರ್ಷ ಮಾಡ್ತೀವಿ. ವರ್ಷ ಅಲ್ಲಿ ಕರ ಕಟ್ತಾ ಇದ್ರೆ ಈಗ ಕಡೆಯಲ್ಲಿ 120 ಕೂಟ ಮಾಡಿದೀನಿ. 120 ಕೂಟ ಮಾಡಿ ಕಟ್ಟಿದ್ದೀರಾ? ಬೇಬಿ ಜಾತ್ರೆಯಲ್ಲಿ ಕೂಟ ಮಾಡಿದ್ದು. ನೀವೇ ಮಾಡಿದ ಕೂಟ ಇದು? ಬೇಬಿ ತಗೊಂಡ್ರೆ ಇದು ಮಾಗಡಿಯಲ್ಲಿ ತಗೊಂಡ್ರೆ. ಎರಡು ಕಡೆಯಲ್ಲೂ ಬಂದಿದ್ಯಾ? ಎರಡು ಕಡೆಯಲ್ಲೂ. ಹೌದಾ? ಓಕೆ. ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ? ಜಾತ್ರೆ ಈಗ ಚೆನ್ನಾಗಿದೆ. ಸುಂಕ ಒಂದು ಹೆಂಗ ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಒಳ್ಳೇದಾಯ್ತು. ನೀರಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನೀರು, ಕರೆಂಟ್ ಎಲ್ಲ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ. ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷ ಜಾತ್ರೆ ಮಾಡ್ತೀರಾ ಘಾಟಿ ಜಾತ್ರೆ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಮ್ಮ ತಾತ ಅವ್ರ ತಾತ ಕಾಲದಿಂದ ಮಾಡ್ತಾ ಇದ್ದಾರೆ. ಯಾವ ಊರು ನಿಮ್ದು? ಅಗ್ರಹಾರ, ರಾಜನಗುಂಟೆ ಅಂತ. ಓಕೆ. ರಾಜನಗುಂಟೆ ಹತ್ರ ಅಗ್ರಹಾರ. ಅಲ್ಲಿಂದ ಬಂದಿದ್ದೀರಾ ಘಾಟಿ ಜಾತ್ರೆಗೆ? ಈ ಜಾತ್ರೆ ಬಿಟ್ಟು ಬೇರೆ ಜಾತ್ರೆ ಮಾಡ್ತೀರಾ? ಕೃಷಿ ಮೇಳ ಮಾಡ್ತೀನಿ. ಕೃಷಿ ಮೇಳ ಮಾಡ್ತೀರಾ ಅಂಡ್ ಘಾಟಿ ಜಾತ್ರೆ ಮಾಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ಹೆಂಗ್ ಸೇರಿದೆ ಈ ಸಲ ದನ ಎಲ್ಲ? ಈ ಸರಿ ದನನು ಚೆನ್ನಾಗಿ ಸೇರಿದೆ, ಜನ ಚೆನ್ನಾಗಿ ಸೇರೈತೆ. ದುಡ್ಡು ಮಾತ್ರ ದುಬಾರಿ ಮಾಡ್ಬಿಟ್ಟವರೆಲ್ಲ. ಎಲ್ಲ ಓರಿಗಳು ಬೆಲೆ ಜಾಸ್ತಿ ಆಗೋಗಿದೆ ಅಂತ ಹೇಳ್ತೀರಾ? ಒಂದು ಊಟಿ ಕರ ತೆಗಿಬೇಕು ಅಂದ್ರೆ 2 ಲಕ್ಷ ಬೇಕು ಇವಾಗ ಇಲ್ಲಿ. ಹೌದಾ? ಓಕೆ. ಮತ್ತೇನ್ ಹೇಳ್ತೀರಾ? ಇನ್ನೇನಿಲ್ಲ, ನೀವೇ ಕೇಳ್ಬೇಕು. 120 ರೌಂಡ್ ಕೂಟ ಮಾಡಿದಲ್ವಾ? ಇದೆಲ್ಲಿ ತಗೊಂಡಿದ್ದು? ಇದು ಬೇಬಿಯಲ್ಲಿ ಡಾಮ್ರಳ್ಳಿ ಮೈ ಅಂತಿದ್ದಾರೆ, ಅವ್ರ ಹತ್ರ ತಗೊಂಡಿದ್ದು. ಓಕೆ. ಅದು ಇದು ಮಾಗಡಿ ಶಿವಣ್ಣ, ನಯನವ್ರ ಹತ್ರ ತಂದಿದ್ದು. ಅವ್ರಿಂದ ನಾವು ತಗೊಂಡಿದ್ದು. ಓಕೆ. ಎರಡು ಸೇರಿ ಏನ್ ಹೇಳ್ತಿದ್ದೀರಾ ಬೆಲೆ ಈಗ? ಈಗ ನಾನು 8.5 ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ. ಬರ್ತಿದಾರ ಬೆಲೆಗೆ? ಬರ್ತಾ ಇದಾರೆ, ಬಿಡಿಸ್ತಾ ಇದಾರೆ, ನೋಡ್ತಾ ಇದಾರೆ. ಇನ್ನೂ ಒಕ್ಕೂತಿಲ್ಲ ವ್ಯಾಪಾರಕ್ಕೆ. ನಮ್ಗೇನ್ ಕೊಡ್ಬೇಕು ಅಂತೇನಿಲ್ಲ, ನಾವು ವರ್ಷ ಉಳ್ಳಾಕೋರು ಶೋಕಿ ಮಾಡೋರಲ್ಲ. ಬೇಸಾಯಕ್ಕೆಲ್ಲ ಉಪಯೋಗಿಸ್ತೀರಾ? ಕೆಲಸನೂ ಮಾಡಿಸ್ತೀರಾ, ಶೋಕಿನೂ ಮಾಡ್ತೀರಾ? ಎರಡು ಮಾಡ್ತೇವೆ. ಓಕೆ. ಮತ್ತೆ ಹೆಂಗೆ ಹಳ್ಳಿಕಾರ್ ಪ್ರೀತಿ ನಿಮ್ಗೆ ಯಾವಾಗಿಂದ ಸ್ಟಾರ್ಟ್ ಆಯ್ತು? ನಮ್ಮ ಹುಟ್ಟಿಂದ ಚಿಕ್ಕೂರಿನಿಂದನೂ ಇದೆ. ಚಿಕ್ಕುಡುಗಯಿಂದ ಹಳ್ಳಿಕಾರ್ ಪ್ರೀತಿ ಇದೆ. ಹಳ್ಳಿಕಾರ್ ಅಂದ್ರೆ ಇಷ್ಟ. ಹೌದು. ಇದು ಬಿಟ್ಟು ಬೇರೆ ಏನ್ ಮಾಡ್ತೀರಾ ಹಳ್ಳಿಕಾರ್ ಸಾಕೋದ್ ಬಿಟ್ಟು? ನಮ್ದು ಡೆಕೋರ್ ಇದೆ. ಓಕೆ. ಮೇನ್ ಇದೆ ಹಳ್ಳಿಕಾರ ಮೇನು ಪ್ರೀತಿ. ಇವತ್ತು ಬಂಡೂರ್ ಕುರಿಯನ್ನು ಕೂಡ ತಗೊಂಡ್ಬಂದಿದ್ದೀರಾ? ಇಲ್ಲೇ ತಗೊಂಡಿದ್ದ? ಮನೆಯಿಂದ ತಂದಿದ್ದ? ಸೊ ತುಂಬಾ ಚೆನ್ನಾಗಿದೆ. ಇಲ್ಲೇ ತಗೊಂಡಿದ್ದಂತ. ಆಕ್ಚುಲಿ ನಿನ್ನೆ ತಗೊಂಡಿರೋದು ಇದು ಕುರಿ. ತುಂಬಾ ಚೆನ್ನಾಗಿದೆ. ಇವನಿಗೆ ಏನಾಗ್ಬೇಕು? ಅವನು ನಮ್ಮ ಅಕ್ಕನ ಮಗ. ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಇಲ್ಲೇ ತಗೊಂಡಿದ್ದು? ಇದು ಬೊಟ್ನಿ ಬಿಟ್ಟಿರೋದ? ಅದಕ್ಕೆ ಇಟ್ಟ? ಅವರೇ ಇಟ್ಟಿರೋದು. ಕ್ಯೂಟ್ ಆಗಿದೆ ಆಕ್ಚುಲಿ, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ ಅದಕ್ಕೆ? 5 ತಿಂಗಳು. 5 ತಿಂಗಳು ಮರಿನಾ? ತುಂಬಾ ಕ್ಯೂಟ್ ಆಗಿದೆ ಆಕ್ಚುಲಿ ಇದು ಮರಿ. ಹಳ್ಳಿಕರ್ ಓರಿಗಳ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಕ್ಚುಲಿ. ಬಂಡೂರ್ ಕುರಿ ಒಂಥರ ತುಂಬಾ ಸಾಧು ಸ್ವಭಾವ, ಒಂಥರ ಮಗು ತರ ಇರುತ್ತೆ ಆಕ್ಚುಲಿ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಇದನ್ನ ಸಾಕೊಳ್ತೀರಾ? ನಮ್ಮ ಬೆಲೆಗೆ ಬಂತ ಕುರಿ. ಇದು ಕುರಿ ಫ್ರೀನಾ? ಏನ್ ಬೆಲೆಗೆ ತಗೊಂಡಿರೋದು ಕುರಿನ? ಅದು 17,000. ಸೊ ನೋಡಿ, ಇದು ಕಾಂಪ್ಲಿಮೆಂಟರಿ. ಯಾರಾದ್ರೂ ಎತ್ತುಗಳನ್ನ ತಗೊಂಡ್ರೆ ಅವರಿಗೆ ಈ ಒಂದು ಬಂಡೂರ್ ಕುರಿಯನ್ನ ಫ್ರೀ ಆಗಿ ಕೊಡ್ತಾರಂತೆ. ಜಾತ್ರೆಯಲ್ಲಿ ಮಾತ್ರ, ಆಮೇಲೆ ಮನೆ ಹತ್ರ ಬಂದ್ರೆ ಕೊಡಲ್ಲ. ಜಾತ್ರೆಯಲ್ಲಿ ತಗೊಂಡಾಗ ಮಾತ್ರ. ಚೆನ್ನಾಗಿದೆ, ಮುದ್ದಾಗಿ ಕ್ಯೂಟ್ ಆಗಿದ್ದು. ಹಿಂದೆನೆ ಸುತ್ತ ಇದೀವಿ, ಹಿಂದೆನೆ ಆಯ್ತು ಬೆಳಗ್ಗೆಯಿಂದ. ಮತ್ತೆ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ನೀವು ಜಾತ್ರೆ ಚೆನ್ನಾಗಿ ಸೇರಿದೆ, ಬೆಲೆಗಳು ಮಾತ್ರ ದುಬಾರಿ ಆಗಿದೆ. ಮೇನ್ ಅದೊಂದು ಕಂಟ್ರೋಲ್. ವ್ಯಾಪಾರ ಹೆಂಗ್ ನಡೀತಾ ಇದೆ? ವ್ಯಾಪಾರ ಪರವಾಗಿಲ್ಲ ಅಂದ್ರೆ ಹೋದಕ್ಕಿಂತ ಸ್ವಲ್ಪ ಡೌನ್ ಆಗಿತ್ತು. ಯಾಕಂದ್ರೆ ಬೆಲೆಯಲ್ಲಿ ಜಾಸ್ತಿ ದುಬಾರಿ ಇರೋದ್ರಿಂದ ಸ್ವಲ್ಪ ವ್ಯಾಪಾರದಲ್ಲಿ ಕಡಿಮೆ ಅಂತ ಹೇಳ್ತೀರಾ? ಓಕೆ. ಸೌಕರ್ಯಗಳೆಲ್ಲ ಚೆನ್ನಾಗಿದೆ. ಸೌಕರ್ಯ ಚೆನ್ನಾಗಿದೆ. ಬೇರೆ ಜಾತ್ರೆಗಳೆಲ್ಲ ನೋಡಕ್ ಹೋಗ್ತೀರಾ? ಜಾತ್ರೆ ಎಲ್ಲ ಜಾತ್ರೆಗಳು ನೋಡಕ್ ಹೋಗ್ತೀರಿ? ಎಲ್ಲ ಜಾತ್ರೆಗಳು ನೋಡಕ್ ಹೋಗ್ತೀರಾ? ಮಾಡ ಮಾತ್ರ ಘಾಟಿ ಜಾತ್ರೆ. ಕೃಷಿ ಮೇಳ ಮೇನ್. ಏನ್ ಕೊಡ್ತೀರಾ ಫುಡ್? ನಾವು ಬೆಳಗ್ಗೆ ರವೆ ಬೂಸ, ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳ ನುಚ್ಚು ಕೊಡ್ತೀವಿ. ಮಧ್ಯಾಹ್ನ 11-12 ಗಂಟೆಗೆ ರವೆ ಪಾಯಸ ಕೊಡ್ತೀವಿ, ಜೋಳ ನುಚ್ಚು ಹಾಕಿ ಮಾಡಿರೋದು. ಅದು ಬಿಟ್ಟು ಸೇಮ್ ತಿಂಡಿ. ಬೆಳಗ್ಗೆ ತಿಂಡಿ ಕೊಟ್ಟಿದ್ದಾದ್ಮೇಲೆ ಪಪ್ಪಾಯ ಕೊಡ್ತೀವಿ. ಬಣ್ಣ ಬರೋದಕ್ಕೆ. ಜಾತ್ರೆ ಟೈಮಲ್ಲಿ ಮಾತ್ರ ಪಪ್ಪಾಯ ಕೊಡೋದು, ಮಿಕ್ಕಿ ಟೈಮಲ್ಲಿ ಕೊಡೋದು. ಜಾತ್ರೆ ಟೈಮಲ್ಲಿ ವಿಶೇಷವಾಗಿ ನೋಡ್ಕೊಳ್ತೀರಾ? ಓಕೆ. ಅದೇ ಫುಡ್, ಈ ಫುಡ್ ಎಲ್ಲ ನಾರ್ಮಲ್ ಫುಡ್, ನಾವೇ ಫುಡ್ ಎಲ್ಲ ಕಂಟಿನ್ಯೂ ಕೊಡ್ತೀವಿ. ಪಪ್ಪಾಯ ಒಂದು ಮಾತ್ರ ಜಾತ್ರೆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಟೈಮಲ್ಲಿ ತಗೊಂತೀರಾ? ಜಾಸ್ತಿ ಈಟ್ ಕೊಟ್ರು ಎತ್ತುನು ಇದಾಗ್ಬಿಡ್ತದೆ, ಅಂದ್ರೆ ಲೂಸ್ ಮೋಷನ್ ತರ ಆಗ್ಬಿಟ್ಟು. ಹಂಗಾಗಿ ತುಂಬಾ ಚೆನ್ನಾಗಿದೆ ಊರುಗಳು. ಒಂದು ಒಳ್ಳೆ ಬೆಲೆಗೆ ಹೋಗಿ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಂಡ್ ಕುರಿ ಕೂಡ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಹಳ್ಳಿಕರ ಪ್ರೀತಿಯನ್ನ ಮುಂದುವರಿಸ್ಕೊಂಡು ಹೋಗಿ. ಸೊ ಮುಂದೆ ಇನ್ನೂ ಸಾಕಷ್ಟು ಓರಿಗಳನ್ನ ಸಾಕೋಂಗಾಗ್ಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರು ಆಶಿಸ್ತೀವಿ. ಥ್ಯಾಂಕ್ ಯು ರಾಕಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಓರಿಗಳು. ಸೊ ನೋಡ್ತಾ ಇದ್ದೀರಾ, ಓರಿಗಳ ಚಿಕ್ಕ ಕರುಗಳ ಕೂಟ ತುಂಬಾ ಚೆನ್ನಾಗಿದೆ. ಸೊ ಕರ್ಕೊಂಡು ಹೋಗ್ತಾ ಇದ್ರು ಹಿರಿಯರು. ಬನ್ನಿ ಮಾತಾಡ್ಸೋಣ. ಸರ್ ಇಲ್ಲ, ಹತ್ರ ಬನ್ನಿ. ಸರ್ ಏನ್ ಸರ್ ನಿಮ್ಮ ಹೆಸರು? ಬಾಲನೇತ್ರೆ. ಯಾವ ಊರು? ಮಧುರೆ ಹತ್ರ. ಸೊ
ಊಟ ಚೆನ್ನಾಗಿದೆ. ಸೊ ನಿಮ್ದೇನಾ? ಸೊ ಎಲ್ಲಿ ನಿಮ್ದೇ ಅಂದ್ರೆ ಈಗ ಜಾತ್ರೆ ಕಟ್ಟಕ್ಕೆ ತಗೊಂಡ್ಬಂದಿದ್ದೀರಾ? ಎಲ್ಲ ನೋಡ್ತಾ ಇದ್ದೀರಾ ಕರುಗಳನ್ನ? ತಗೊಂಡ್ರ ಕರುಗಳನ್ನ? ನೀವು ತಗೊಂಡಿದ್ದೀರಾ ಗೊತ್ತು, ಈಗ ನೀವು ಮಾರ್ತಿದ್ದೀರಾ ಇದನ್ನ? ಕೂಟ 70,000 ಬರ್ತಿದಾರ ಈ ಬೆಲೆಗೆ? ಈ ಬೆಲೆಗೆ ಬರ್ತಿದಾರಾ? 60ಕ್ಕೆ ಬರ್ತಾರೆ. 70ಕ್ಕೆ ಬರೋರ್ಗು ಬಿಡಲ್ಲ, ಕೊಡಲ್ಲ 70ಕ್ಕೆ ಬರೋವರೆಗೂ. ಹೌದಾ? ಥ್ಯಾಂಕ್ ಯು ಸರ್. ಯಾವರು? ಇದೇ ಊರಾ? ಓಕೆ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಧನುಷ್ ಅಂತ. ಓಕೆ. ನೀವು ಹೋರಿಗಳನ್ನ ಕಟ್ಟಿರೋದಾ? ನಿಮ್ದೇನ ಹೋರಿಗಳು? ಯಾವ ಊರು ನಿಮ್ದು? ನಮ್ದು ದೊಡ್ಡಬೈಲ್ ಕರೇಶ್ವರಘಟ್ಟ ಫಸ್ಟ್ ಹೆಸರುಘಟ್ಟ ಹೋಬಳಿ. ಓಕೆ. ಸೊ ಹೆಸರುಘಟ್ಟದವ್ರು ನೀವೆಲ್ಲ ಸೇರಿ ಒಂದು ಚಪ್ಪರದಲ್ಲಿ ಕಟ್ಟಿದ್ದೀರಾ? ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ವರ್ಷನೂ ಘಾಟಿ ಜಾತ್ರೆ ಮಾಡ್ತೀವಿ. ಆ ಘಾಟಿ ಜಾತ್ರೆಯಲ್ಲಿ ಎಲ್ಲ ಸತಿನೂ ಕರುಗಳೇ ಕಟ್ತಾ ಇದ್ದು. ಈ ಸತಿ ನಾನು ಇಷ್ಟಪಟ್ಟು ದೊಡ್ಡದು ಕಟ್ಟಬೇಕು ಅಂದ್ಬಿಟ್ಟು ತಾತ ಹತ್ರ ಮಾತಾಡಿ ನಮ್ಮ ಅಣ್ಣ ಹತ್ರ ಮಾತಾಡಿ ದೊಡ್ಡದು ಕಟ್ಟಿದೀವಿ. ಓಕೆ. ಇದು ಬಂದು ಮೈಸೂರಲ್ಲಿ ತಗೊಂಬಂದಿದ್ದು ನಯನವ್ರ ಹತ್ರ. ಓಕೆ ಓಕೆ. ನಾವು ತಗೊಂಬಂದು 15 ದಿವಸ ಆಯ್ತು. ನಾವು ಇದು ಬೆಲೆ ಬಂದು 4 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ. ಸೊ ನೀವು ತಂದು ಎಷ್ಟು ದಿನ ಆಯಿತು? ನಾವು ತಂದು 15 ದಿವಸ. 15 ದಿನ ಆಯಿತು. ಸೊ ಪ್ರತಿ ವರ್ಷನೂ ಕೂಡ ಜಾತ್ರೆಗೆ ಹೋರಿಗಳನ್ನ ಕಟ್ತೀರಾ? ಕಟ್ತೀವಿ. 2 ಜೊತೆ ಇಲ್ಲ 3 ಜೊತೆ. ಹೋದ ವರ್ಷ 4 ಜೊತೆ ಕಟ್ಟಿದ್ವಿ, ಈ ಸತಿ 8 ಜೊತೆ ಕಟ್ಟಿದ್ವಿ. 8 ಜೊತೆ. ನಿಮ್ಮ ಚಪ್ಪರದವರೆಲ್ಲ ಸೇರಿ ಕಟ್ಟಿದ್ದೀರಾ? ಓಕೆ ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ಫೆಸಿಲಿಟೀಸ್ ಎಲ್ಲ ಹೆಂಗಿದೆ? ಆ್ಯಂಡ್ ನಿಮಗೆ ಹಾಗೆ ಹಳ್ಳಿಕಾರ ಅಂದರೆ ಕ್ರೇಜ್ ಜಾಸ್ತಿ? ನನಗೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಹಳ್ಳಿಕಾರ ಅಂದರೆ ತುಂಬ ಇಷ್ಟ. ಒಂದು 6 ವರ್ಷ ಮುಂಚೆ ಬಂದೆ ಹಳ್ಳಿಕಾರ. ಅವಾಗ ನಾವು ಕಟ್ತಾ ಇರಲಿಲ್ಲ. ಮುಂಚೆ ಕಟ್ಟೋರು ನಮ್ಮ ತಾತ ಆಮೇಲೆ ಬಿಟ್ಬಿಟ್ಟಿದ್ರು. ಆಮೇಲೆ ಬಂದು ಇಲ್ಲಿ ನೋಡಿದೆ ಹಳ್ಳಿಕಾರ ಕಟ್ಟಬೇಕು, ನೋಡಿದೆ ಎಲ್ಲ ಚಪ್ರದಲ್ಲೂ ನಾವು ಬರೋ ವರ್ಷದಿಂದ ಕಟ್ಟಬೇಕು ಅಂದ್ಬಿಟ್ಟು ಫಸ್ಟ್ ವರ್ಷ 1 ಜೊತೆ ಕಟ್ಟಿದ್ವಿ. ಆಮೇಲೆ ತಿರ್ಗಿ ಹಂಗೆ ಡಿಪೆಂಡ್ ಮಾಡಿ ಇವತ್ತು 8 ಜೊತೆ ಕಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಈ ಬಾರಿ ಹೆಂಗಿದೆ ಜಾತ್ರೆನಲ್ಲಿ? ಹೋರಿಗಳೆಲ್ಲ ಹೆಂಗೆ ಸೇರಿದೆ? ಸ್ವಲ್ಪ ಯಾಕೋ ಹಿಂಗೆ ಆಡ್ತಿದೆ. ಒಂದು ನಿಮಿಷ, ಜನ ಸೇರಿದೆ, ಸ್ವಲ್ಪ ಹಿಂಗೆ ಆಡ್ತಿದೆ. ಓಕೆನಾ? ಹೋದ ಬಾರಿಗಿಂತ ಈ ಬಾರಿ ಜನ ಸೇರಿದೆ, ಎತ್ತುಗಳು ಸೇರಿದೆ ಜಾಸ್ತಿ. ಬರಾಬರಿ ಎತ್ತುಗಳು ಸೇರಿದೆ, ಒಳ್ಳೆ ಬೆಲೆಗಳು ಇದೆ. ಈಗ ಈ ಹೋರಿಗಳು ಯಾರು ಕೇಳಿದ್ರೆ ಕೊಟ್ಬಿಡ್ತೀರಾ? ಇಲ್ಲ ಅಂತಂದ್ರೆ ಉಳಿಸ್ಕೊತೀರಾ? ಕೊಟ್ಬಿಡ್ತೀರಾ. ಸೊ ಏನು ಮಾಡ್ತಿದ್ದೀರಾ ಬೇಸಿಕಲಿ ನೀವು? ನಾವು ಎಜುಕೇಶನ್ ಮಾಡ್ತೀವಿ. ಏನು ಓದ್ತಾ ಇದ್ದೀರಾ? ಬಿ.ಕಾಮ್ ಮಾಡ್ತಾ ಇದ್ದೀರಾ. ಸೊ ಬಿ.ಕಾಮ್ ಮಾಡ್ತಾ ಈಗ ಹೋರಿಗಳನ್ನು ಸಾಕ್ತಾ ಈಗ ಹೋರಿಗಳನ್ನ ಕೂಡ ಜಾತ್ರೆಗೆ ತಂದಿದ್ದೀರಾ. ಏನು ಕ್ರೇಜ್ ಏನು ಅಂದರೆ ಈಗ ನಿಮಗೆ ಅಂದರೆ ಯಾಕೆ ಮಾಡಬೇಕು ಅಂತ ಅನಿಸ್ತು? ನಮಗೆ ಹಳ್ಳಿಕಾರ ಅಂದರೆ ರೈತರಂದರೆ ಇಷ್ಟ. ನನಗೆ ಹಳ್ಳಿಕಾರ ಅಂದರೆ ತುಂಬ ಇಷ್ಟ. ಹಳ್ಳಿಕಾರನ್ನ ಬೆಳೆಸ್ಬೇಕು, ಹಳ್ಳಿಕಾರನ್ನ ಉಳಿಸ್ಬೇಕಂತ ಆಸೆ. ಅದಕ್ಕೆ ಹಳ್ಳಿಕಾರನ್ನ ಕಟ್ಟಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ವರ್ಷ 9 ಕಾಲನೂ 2 ಜೊತೆ ಇದ್ದೇ ಇರುತ್ತೆ. ಜಾತ್ರೆ ಬಂದರೆ ಜಾಸ್ತಿ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ವರ್ಷ ಪೂರ್ತಿ ಹೋರಿಗಳಂತೂ ಇದ್ದೇ ಇರುತ್ತೆ. ಜಾತ್ರೆಗಳ ಟೈಮಲ್ಲಿ ಜಾಸ್ತಿ ಮಾಡ್ಕೊತೀರಾ? ನೀವೇ ನೋಡ್ಕೊಳ್ತೀರಾ ಮನೆಯಲ್ಲೆಲ್ಲ? ಅಯ್ಯೋ, ನಾನು ನಮ್ಮ ತಾತ ನಮ್ಮ ಅಜ್ಜಿ. ಹಿರಿಯರು ನಿಮಿಷ ಇದು ನೋಡಿ ಪಾಪ, ಇದು ನೋಡಿ. ಏನು ಮಾಡೋದು? ಏನು ಕೊಡ್ತೀರಾ ಫುಡ್ಡು? ರಾಗಿ ಹುಲ್ಲು, ಆಮೇಲೆ ಚಕ್ಕೆ ಬೂಸ, ರವೆ ಬೂಸ, ರವೆ ಬೆಲ್ಲ ಎಲ್ಲ ಕೊಟ್ಟು ರೆಡಿ ಮಾಡ್ತೀವಿ. ಹೌದಾ? ಓಕೆ ಓಕೆ. ಮೊಸರು ಇಕ್ತೀವಿ. ಜಾತ್ರೆ ಮುಗಿಯೋವರೆಗೂ ಇರ್ತೀರಾ? ಕಮಿಟಿಗೆ ಹಾಕ್ತೀರಾ? ಕಮಿಟಿಗೂ ಹಾಕ್ತೀರಾ. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಇದು ಇವಾಗ ಹೊಸಬಾಯಿ ಅನ್ಸುತ್ತಲ್ಲ? ಹೊಸಬಾಯಿ ಈ ಕಡೆ ಬಂದಿರೋಂಥದ್ದು. ಆ್ಯಕ್ಚುಲಿ ನೊಣಗಳಿದೆ ಪಾಪ, ಅದಕ್ಕೋಸ್ಕರ ಅದಂಗೆ ಮಾಡ್ತಾ ಇದೆ. ಕಣ್ಣತ್ರನೇ ಬರ್ತಾ ಇದೆ ನೊಣ. ಅದಕ್ಕೆ ತುಂಬ ಚೆನ್ನಾಗಿದೆ ಹೋರಿಗಳು. ಈಗ ಹೊಸಬಾಯಿ ಕಣ್ಣತ್ರನೇ ಪಾಪ ನೊಣ ಬರ್ತಾ ಇದೆ. ಅದಕ್ಕೆ ಬೇಡ ಅನ್ಕೊಂಡಿದ್ದೆ. ನಮ್ಮ ಅಣ್ಣ ಕೊಟ್ಬಿಟ್ಟು ನೆಕ್ಸ್ಟ್ ಬೇರೆ ಇನ್ನೂ ಚೆನ್ನಾಗಿರೋ ಥರ ನಮ್ಬಿಟ್ಟು. ಹೌದಾ? ಓಕೆ ಓಕೆ. ತುಂಬ ಚೆನ್ನಾಗಿದೆ. ಇದೇ ರೀತಿ ನಿಮ್ಮ ಹಳ್ಳಿಕಾರ ಕ್ರೇಜ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವೆಲ್ಲ ಹೇಳಕ್ಕಾಗಲ್ಲ ನಾವು. ಆಗಿಂದ ಸಿಕ್ಕಾಪಟ್ಟೆ ಜೋರು ಮಾಡ್ತಿದ್ದ ಅವನು. ಬೇರೆ ಕಡೆ ವಿಡಿಯೋ ಮಾಡ್ತಿದ್ರೆ ನಮ್ಮ ವಿಡಿಯೋ ಮಾಡಲ್ಲ, ವಿಡಿಯೋ ಮಾಡ್ತೀರಾ ಹೋಗ್ತೀರಾ ಅಂತ. ಇರು 1 ನಿಮಿಷ ಬರ್ತೀನಿ ಅಂದರು. ಪಾಪ ವೆಯ್ಟ್ ಮಾಡೋಷ್ಟು ತಾಳ್ಮೆ ಇರಲಿಲ್ಲ. ಸೊ ಹೇಳಪ್ಪ, ಈಗ ಏನು ಹೇಳ್ತಿದ್ಯಾ ನಮ್ಮ ವೀಕ್ಷಕರಿಗೆ? ಏನು ಮಾಡ್ಬೇಕಂದ್ರೆ ಹಳ್ಳಿಕಾರ ದನಗಳನ್ನ ಎಲ್ಲರೂ ಚೆನ್ನಾಗಿ ಸಾಕ್ರಿ. ಮತ್ತೆ ಅದು ಎಷ್ಟು ಬೆಲೆ ಕೊಟ್ಕೊಂಡಿರ್ತಾರೋ ಅಷ್ಟೇ ಬೆಲೆ ಹೇಳ್ರಿ. 5 ಲಕ್ಷಕ್ಕೆ ಇಟ್ಕೊಂಡು 10 ಲಕ್ಷ 15 ಲಕ್ಷ ಅದೆಲ್ಲ ಹೇಳೋದು ಫಸ್ಟು ಬಿಡ್ರಿ. ಜನಕ್ಕೆ ಮೂಢನಂಬಿಕೆ ಬರ್ಸೋದು ಬಿಡ್ರಿ. ಎಲ್ಲ ಯುವ ರೈತನೂ ಕಟ್ಬೇಕು ದನಗಳನ್ನ. ಈಗಲೇ 15 ಲಕ್ಷ 20 ಲಕ್ಷ ಅಂದ್ರೆ ಒಂದು ಸೈಟ್ಗಳು ಬರ್ತೈತಿ ಈಗ ಬೇರೆ ಕಡೆ. ಆ ಸೈಟ್ ತಗೋಬೋದಲ್ಲ, ಆರಾಮಾಗಿ ಬಿಸ್ನೆಸ್ ಮಾಡ್ಬೋದಲ್ಲ, ಏನೋ ಒಂದು ಖುಷಿ ಸಿಗ್ತೈತಿ ಅಂತ ದನ ಕಟ್ಟಕ್ ಬರ್ತಾರೆ. ಸ್ಟಾರ್ಟಿಂಗ್ 15 20 ಅಂದ್ರೆ ಎಲ್ಲಿಂದ ತರ್ತಾರೆ ಮೇಡಮ್ ನಮ್ಮ ರೈತರು? ಅದೊಂದು ಮಾಡಬೇಕು. ಮತ್ತೆ ರೈತರುಗಳಿಗೆ ಎಲ್ಲೂ ಹೆಣ್ಣು ಕೊಡ್ತಾ ಇಲ್ಲ. ಅದೊಂದು ಮೇನೇನು ದುಡ್ಡಿಲ್ಲ. ಶ್ರೀಮಂತ ಹುಡುಗನ್ ಲವ್ ಮಾಡೋಣ, ಅವನ್ನ ಲವ್ ಮಾಡೋಣ, ಅವೆಲ್ಲ ಮಾಡಬಾರ್ದು ಮೇಡಮ್. ರೈತ ಇದ್ರೇನೆ ಜೀವನ. ಹೇಳು ನೀನು ಹೇಳಿ ನಿಂತ್ಕೊಂಡಿದ್ದೀನಿ. ಅದು ಓರಿ ಪಾಪ ಇದಕ್ಕೆ ಮಾಡ್ತಿದ್ದೆ. ಅದು ನೋಡು, ನೀನು ನಿಂತ್ಕೋ.
ಆರಾಮಾಗಿ ನಿಂತ್ಕೊ, ನಾನು ಇಲ್ಲಿ ನಿಂತ್ಕೋತೀನಿ. ಹೇಳಿ. ರೈತ ಇದ್ರೇನೆ ಜೀವನ, ಇಲ್ಲ ಅಂದ್ರೆ ಇಡೀ ಜಗತ್ತೇ ಇಲ್ಲ. ಎಷ್ಟೇ ಮೊಬೈಲ್ ಇರ್ಬೋದು, ಏನೇ ಇರ್ಬೋದು, ಆಪ್ಷನ್ ಇರ್ಬೋದು, ಇಂದ ಊಟ ಮಾಡೋಕ್ಕಾಗಲ್ಲ ಮೇಡಮ್. ಓಕೆ ಓಕೆ. ಕೆನಾಟ್ ಬಿಲಿ ಅ ಲೈಫ್. ಓಕೆ, ನೆಕ್ಸ್ಟು ಅಷ್ಟೇ ಮೇಡಮ್. ಮತ್ತೆ ನೆನಪು ಮಾಡ್ಕೋ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಹೌದಾ, ನಿಮ್ಮದಿ ಪರವಾಗಿಲ್ಲ, ಇಲ್ಲೇ ಇದ್ಬಿಡಿ. ನೆನ್ಪು ಮಾಡ್ಕೊಂಡು ಹೇಳೋ. ರೈತರ ಮಿತ್ರ ದೊಡ್ಡ ಗಾತ್ರ, ರೈತರೊಂದಿಗೆ ಬೆಳೆದು ಆಗಿದ್ದು ಹಳ್ಳಿಕಾರ್ ತಳಿಗಾರ ಗುರುತು, ಇದರದ್ದೇ ಸರ್ಕಾರ ಕರ್ನಾಟಕದ ಬ್ರ್ಯಾಂಡ್ ಹಳ್ಳಿಕಾರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಡೈಲಾಗ್ ಕಿಂಗ್ ಅನ್ಸುತ್ತೆ, ಬರೀ ಡೈಲಾಗ್ಗಳೇ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಅಂಡ್ ಹಳ್ಳಿಕಾರಲ್ಲೂ ಕೂಡ ತುಂಬಾ ಕ್ರೇಜ್ ಇದೆ. ಸೊ ಇದೇ ರೀತಿ ಹಳ್ಳಿಕಾರ್ ಕ್ರೇಜ್ ನ ಮುಂದುವರ್ಸ್ಕೊಂಡೋಗಿ ನೀವು ಸಾಕ್ತೀರಾ? ಹೂ ಹಾಕ, ನಮ್ದು ಮಾಗಡಿ. ಸೊ ಮಾಗಡಿ ಅಂತ ಫೇಮಸ್ ನಾವು. ಹೌದಾ? ಏನ್ ಹೆಸರು? ಶಿವಣ್ಣ ಅಂತ, ಶಿವಣ್ಣ ಅವ್ರ ಮಗ ನಾನು. ಶಿವಣ್ಣ ಅವ್ರ ಮಗ. ಸೊ ಓಕೆ. ಸೊ ಮಾಗಡಿ ಅಂತೆ. ಸೊ ಮಾಗಡಿಯಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೈಲಾಗ್ಸ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮ್ಮ 3 ಜೊತೆ ಕರ್ಗಳು ಬಂದಿದ್ಯಾ? ಓಕೆ. ನಾವು 120 ಊಟ ಮಾಡೋದು, ಜೊತೆ ಮೇಲೆ ತಿಳ್ಕೊಳ್ಳಲ್ಲ. 120 ಊಟ ಮಾಡಿ ಬಜಾರ್ ಬಿಡೋದು. ನಾವು ಕರುಗಳು ದೊಡ್ಡ ಯಾವ ಕಟ್ಟಲ್ಲ. ಕರುಗಳು. ಸೊ ಮಾಗಡಿನಲ್ಲಿ ಹಂಗಾರೆ ಮಾಗಡಿ ಜಾತ್ರೆ ನಿಮ್ಮನ್ನ ಭೇಟಿ ಆಗ್ತೀವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ, ಒಂದೆರಡು ಮಾತು ಮಾತಾಡಿ. ಜಾತ್ರೆಯಲ್ಲಿ ನಮ್ಮ ಹುಡುಗರು ನನ್ನ ಮಗನೇ ಆಗ್ಬೇಕು. ಜಾತ್ರೆ ಬರ್ತದೆ ಅಂದ್ರೆ ಅವ್ನಿಗೇನೋ ಒಂಥರ ಹಬ್ಬ. ಮೋಹನ್ಗೆ ಮತ್ತೆ ನಮ್ಮ ಬನ್ನಿಗೆ ಏನೋ ಒಂಥರ ಹಬ್ಬ. ಈಗ ನಾವು ಚಿಕ್ಕ ಮಕ್ಕಳನ್ನ ಹೆಂಗ್ ಸಾಕ್ತೀವ ಆ ಥರ ಸಾಕ್ತಾ ಇದ್ದಾನೆ. ಏನೋ ಊರಿಗೆ ಹೋಗಿ ಹಾಲು ಇಕ್ಕೋದಂತೀರ, ಮೊಸರು, ಮಜ್ಜಿಗೆ, ಪಾಯಸ ದಿನಕ್ಕೊಂಥರ. ಅದು ಯಾವ ಥರ ನೋಡ್ಕೊಂತಾರೆ ಮಕ್ಕಳನ್ನಂದ್ರೆ ಚಿಕ್ಕ ಮಕ್ಕಳ ಥರ ನೋಡ್ಕೊಂತಾರೆ. ಎಜುಕೇಶನ್ ನಡೀತಾ ಇರ್ತದೆ, ಓದೋದು ನಡೀತಾ ಇರ್ತದೆ. ಹಳ್ಳಿಕಾರ್ ಬಿಡ್ಬಾರ್ದು ಅಂದ್ಬಿಟ್ಟು ಅವ್ರ ತಾತ ಕೃಷ್ಣಪ್ಪ ಅಂತ ಅವ್ರು ಫೇಮಸ್ಸು ಇಲ್ಲಿ ಜಾತ್ರೆಗೆ. ಸುಮಾರು ಒಂದು 40 ವರ್ಷದಿಂದ ಫೇಮಸ್ಸು. ಅವಾಗ ಬಡತನ ಜಾಸ್ತಿ. ಆ ಬಡತನದಾಗೂ ಸಾಲ ಮಾಡಿ ವರಿಗಳು ಕೊಡ್ತಿದ್ವಿ. ಈಗ ಸಂತೋಷವಾಗಿ ದೇವರು ಚೆನ್ನಾಗಿ ಕೊಟ್ಟವನೆ. ಅದಕ್ಕೋಸ್ಕರ ಇವರು ಆಮೇಲೆ ಶೋಕಿ ಸಾಕೋದಲ್ಲ, ಇವರು 2 ವರ್ಷ ತಮ್ಮೊಂದು ಮನೆಗೆ ಇದ್ಕೊಂಡು ಮನೆಗೆ ಮಡಿಕೊಂಡು ಅವ್ರು ಸಾಕಿ ಜಾತಿ ಹೊಡ್ಕೊಂಬರ್ತಾರೆ. ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕೆಲವು ಜನ ನಾನು ನೋಡ್ತೀನಿ ಶೋಕಿ ಹೊಡ್ಕೊಂಬಂದು ಅಲ್ಲಿ ಇಲ್ಲಿ ತಮ್ಮಂದು ಕಟ್ಕೊಂತಾರೆ. ಇಲ್ಲಿ ಶೋಕಿ ಸಾಕೋದಲ್ಲ, ಇದೊಂದು ಹಳ್ಳಿಕಾರ ಅಂತ ಒಂದು ಹೆಸರು ಬರಬೇಕು. ಅದಕ್ಕೋಸ್ಕರ ಅವರು ತಮ್ಮಂದು ಮೆಸ್ತವ್ರು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಹಳ್ಳಿಕಾರ್ ಪ್ರೀತಿ ಹಿಂಗೆ ಇರಲಿ, ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಮಕ್ಕಳಿಗೂ ಕೂಡ ಎನ್ಕರೇಜ್ ಮಾಡಿ, ಅವರು ಇನ್ನೂ ದೊಡ್ಡ ಊರುಗಳನ್ನ ಸಾಕಂಗಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ.